ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಶೋಭಾ ವೆಂಕಟ್. ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ನಾಟಿ ಶೈಲಿಯಲ್ಲಿ ಮಾಡಿರುವಂಥ ನಾಟಿ ಮೊಟ್ಟೆ ಕೋಳಿ ಸಾಂಬಾರು ಅಥವಾ ನಾಟಿ ಕೋಳಿ ಸಾಂಬಾರು. ಈ ವಿಧಾನದಲ್ಲಿ ಮಾಡಿದರೆ 100% ಸೂಪರ್ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಬರೀ ರಾಗಿ ಮುದ್ದೆ ಹೇಗೆ ಮಾಡುವಂಥದ್ದು, ಮನೆಯಲ್ಲೇ ಕಬಾಬ್ ಪೌಡರ್ನ ತಯಾರಿಸಿ ಕಬಾಬ್ ಹೇಗೆ ಮಾಡುವಂಥದ್ದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅತಿಯಾಗಿ ತುಂಬ ಸರಳವಾಗಿ ಮಾಡಬಹುದಾದಂಥ ಅತಿ ರುಚಿ ಕೊಡುವಂಥ ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಮಾಡಿಕೊಂಡು ಊಟ ಮಾಡಿ. ಮನೆಯಲ್ಲೇ ಯಾವುದೇ ಥರ ಕಬಾಬ್ ಪೌಡ್ರ್ ಯೂಸ್ ಮಾಡ್ದೇ ಹೇಗೆ ಕಬಾಬ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕಾರ್ನ್ಫ್ಲೋರು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಒಂದೇ ಮೊಟ್ಟೆ ಸಾಕು. ನಾನು ಮಾಡ್ತಾ ಇರೋದು 4 ಜನಕ್ಕಾಗೋ ಹಾಗೆ ಒಂದೇ ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಹೇಳ್ದಂಥ ಕಾರ್ನ್ಫ್ಲೋರು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ 1 ಸ್ಪೂನ್ ಬಿಳಿ ಎಳ್ಳು, ಅರಿಶಿಣ, 1/4 ಟೇಬಲ್ ಸ್ಪೂನ್ ಅಷ್ಟೇ ಅರಿಶಿಣ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ಅದೇ ಕಲರ್ ಬರುತ್ತೆ. ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು. ಸಾಲ್ಟು ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಮತ್ತೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರೆಲ್ಲ ಅಕ್ಕಿ ಹಿಟ್ಟು ಹಾಕೋತಾರೆ, ಕಡಲೆ ಹಿಟ್ಟು ಹಾಕೋತಾರೆ. ಬಟ್ ಆ ಟೇಸ್ಟ್ಗಿಂತ ಈ ರೀತಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಯಾವುದೇ ಥರ ಅಂಗಡಿಯಿಂದ ಕಬಾಬ್ ಪೌಡರ್ನ ತಂದು ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇರೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅಥವಾ 15 ನಿಮಿಷ ಚಿಕನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ರೆ ಸಾಕು. ಒಳ್ಳೆ ಸೂಪರ್ ಟೇಸ್ಟ್ ಬರುತ್ತೆ. ಇದ್ರ ಜೊತೆಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ನಿಂಬೆಹಣ್ಣು ಹಾಕೋದನ್ನು ವಿಡಿಯೋ ಮಾಡಿಲ್ಲ, ನೀವು ಮಿಸ್ ಮಾಡ್ಕೊಂಬಿಡಿ. ಅರ್ಧ ಹೋಳಾದ್ರೂ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟಾದ್ರೂ ಯಾವ ಅಡುಗೆಗೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕ್ಕೊಳ್ಳಿ. ಚೆನ್ನಾಗಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆದಾಗ ಸೂಪರ್ ಟೇಸ್ಟ್ ಬರುತ್ತೆ ಕಬಾಬು. ನಾನು ಮೊಸರೆಲ್ಲ ಹಾಕ್ಕೊಂಡಿಲ್ಲ. ಕೆಲವೊಬ್ಬರು ಮೊಸರು ಕೂಡ ಹಾಕ್ಕೊತಾರೆ. ಮೊಸರು ಹಾಕದೇ ಮಾಡ್ತಾಯಿದ್ದೀನಿ. ನೀವು ಈ ರೀತಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಕಬಾಬ್. ಫುಲ್ ಮಿಕ್ಸ್ ಮಾಡಾದಮೇಲೆ ಫ್ರಿಜ್ ಏನಾದರೂ ಇತ್ತು ಅಂತ ಅಂದರೆ ಒಂದು 10 ನಿಮಿಷ ಆದರೂ ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ ಇಲ್ಲ, ನಾರ್ಮಲ್ ಟೆಂಪ್ರೇಚರಲ್ಲಿ ಇಡ್ತೀನಿ ಅಂತಂದರೆ ಒಂದು 25 ನಿಮಿಷ ಇಟ್ಟರೆ ಸಾಕು. ಒಂದು 25 ನಿಮಿಷ ಆದಮೇಲೆ ನೀವು ಆರಾಮಾಗಿ ಕಬಾಬ್ ಕರ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಸಾಂಬಾರಿಗೆ ಮಸಾಲ ರುಬ್ಕೋತಾ ಇದ್ದೀನಿ. 1 ಫುಲ್ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಮೆಣಸನ್ನ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ 1 ಇಂಚಷ್ಟೇ ಶುಂಠಿ, 1 ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ 2 ಪೀಸ್ ತೊಗೊಂಡಿದ್ದೀನಿ, ಸಣ್ಣದಾಗಿರುವಂಥದ್ದು. ಹಾಗೆ ಹಸಿರು ಮೆಣಸಿನ್ಕಾಯಿ 3 ಪೀಸು, 7 ರಿಂದ 8 ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು. ಇದು 3 ಸಹ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಎತ್ತಿಟ್ಕೊಂಡು ಹಾಕ್ತಾಯಿದ್ದೀನಿ. ಕಲರು ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಬರೋದಕ್ಕೆ ಮೆಂತ್ಯ ಸೊಪ್ಪು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಸೊಪ್ಪಿನ ಜೊತೆ ಸ್ವಲ್ಪ ಸಾಲ್ಟು, ಉಪ್ಪು ಹಾಕಿದರೆ ಕಲರ್ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ಲು ಗ್ರೈಂಡ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುವಂಥ ಮಸಾಲ ರೆಡಿ ಆಗುತ್ತೆ. ಈ ಮಸಾಲಕ್ಕೆ ನಾನು ಹಾಕ್ಕೊಂಡಿರುವಂಥ ಕ್ವಾಂಟಿಟಿಯಲ್ಲಿ 10 ಜನ ಊಟ ಮಾಡ್ಬೋದು. ಅಷ್ಟು ಜನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ತುಂಬ ಸಾಫ್ಟಾಗಿ ಚೆನ್ನಾಗಿ ರುಬ್ಕೊಂಡ್ರೆ ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಗ್ರೀನ್ ಕಲರ್ ಇದೆ. ಮತ್ತು ಇನ್ನೊಂದು ಮಸಾಲ ರೆಡಿ ಮಾಡ್ಕೋಬೇಕು. ತೆಂಗಿನ ತುರಿ, ಗಸಗಸೆ, ಕಡಲೆ, ಟೊಮ್ಯಾಟೊ 1-2 ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕು. ತುಂಬ ಹಾಕ್ಕೊಂಡ್ರೆ ಹುಳಿ ಬಂದುಬಿಡುತ್ತೆ. ಚಿಕನ್ ಸಾಂಬಾರಿಗೆ ಯೂಸ್ ಮಾಡುವಂಥ ಚಿಕನ್ ಸಾಂಬಾರು ಪೌಡರು ಮನೇಲೇ ಮಾಡಿಸ್ಕೊಂಡಿರುವಂಥದ್ದು. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ. ಇದಿಷ್ಟನ್ನು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು.
ಏನಿದು ಎರಡೆರಡು ಮಸಾಲ ರೆಡಿ ಮಾಡ್ಕೋತಿದ್ದಾರೆ ಅಂತ ಗಾಬರಿ ಮಾಡ್ಕೋಬೇಡಿ. ಹೌದು, ಇದೆರಡೂ ಸಾಂಬಾರಿಗೋಸ್ಕರನೇ ಮಾಡ್ಕೋತಿರೋದು. ತುಂಬ ಟೇಸ್ಟಿಯಾಗಿ ಬೇಕು ಅಂದರೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೀಗೆ ಮಾಡುವಂಥದ್ದು. ನಾಟಿ ಕೋಳಿ ಸಾಂಬಾರು ಅಥವಾ ಯಾವುದೇ ಮಟನ್ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಪಾತ್ರೆಗಳ ತಳ ದಪ್ಪ ಇರಬೇಕು, ಹಂಡಿಡಿಯೋದಿಲ್ಲ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಸ್ಟೈನ್ಲೆಸ್ ಸ್ಟೀಲ್ ತಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಉರಿ ಜಾಸ್ತಿ ತೊಗೊಳ್ಳೋದಿಲ್ಲ, ಬೇಗನೆ ಅಡುಗೆ ಆಗುತ್ತೆ, ಹಾಗೆ ದಪ್ಪ ತಳ ಇರುತ್ತೆ. ಇದು ಅಡುಗೆ ಮಾಡೋದಕ್ಕೆ ಒಂದು ಸೂಪರ್ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಎಷ್ಟು ಬೇಕು ಲಿಮಿಟಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ ಅಂದಮೇಲೆ ಈರುಳ್ಳಿ ಹಾಕೋಬೇಕು. ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ನಾವು ಈಗಾಗಲೇ ಗ್ರೀನ್ ಕಲರ್ ಮಸಾಲ ಮೊದಲನೇ ಸಾರಿ ರುಬ್ಕೊಂಡ್ವಲ್ಲ, ಆ ಗ್ರೀನ್ ಕಲರ್ ಮಸಾಲಾನ ಹಾಕೋಬೇಕು. ಸೊ ಎಣ್ಣೆಯಲ್ಲಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ, ಹುರ್ಕೊಂಡ್ರೆ ಆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ತಳ ಹಿಡಿದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ಕೋತಾ ನೀಟಾಗಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಸಾಲ ಬೆಂದಿದೆ ಅಂತ. ಮಸಾಲ ಬೆಂದಿಲ್ಲ ಅಂತ ಅಂದರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ, ಟೇಸ್ಟು ಸರಿಯಾಗಿ ಬರೋದಿಲ್ಲ. ಸೊ ಮಸಾಲ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕು. ಮಸಾಲ ಬೆಂದಿದೆ. ಇವಾಗ ತೊಳೆದಿಟ್ಕೊಂಡಿರುವಂಥ ನಾಟಿ ಕೋಳಿನ ತೆಗೆದು ಫುಲ್ ಡ್ರೈ ಆಗಿರಬೇಕು, ನೀರಿನ ಅಂಶ ಇರಬಾರ್ದು. ಫುಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಸ್ವಲ್ಪ ಕಲ್ಲು ಉಪ್ಪು ಅಥವಾ ನೀವು ಯಾವ ಸಾಲ್ಟ್ ಯೂಸ್ ಮಾಡ್ತೀರಾ ಆ ಸಾಲ್ಟನ್ನು ಹಾಕ್ಬಿಟ್ಟು ಫುಲ್ ಮಿಕ್ಸ್ ಹೊಡ್ಕೋಬೇಕು. ಇವಾಗ ತಳ ಹಿಡಿದಿರೋ ರೀತಿ ನೋಡ್ಕೋಬೇಕು. ಈ ಸ್ಟೇಜಲ್ಲಿ ಯಾವುದೇ ಸಾಂಬಾರು ಮಾಡಬೇಕಾದ್ರೆ ಒಂದು ಸರಿ ತಳ ಹಿಡಿದ್ಬಿಡ್ತು ಅಂತಂದರೆ ಅದೇ ಘಮ ಕಂಟಿನ್ಯೂ ಆಗಿಬಿಡುತ್ತೆ, ಕಂಟು ಬರೋದು ಸ್ಮೆಲ್ಲೇ ಬಂದುಬಿಡುತ್ತೆ. ಸಾಂಬಾರು ಟೇಸ್ಟ್ ಬಂದ್ರೂ ಅಷ್ಟೇ ಸೊ ಚೆನ್ನಾಗಿರೋದಿಲ್ಲ. ಅದಕ್ಕೆ ತಳ ಹಿಡಿದಿರೋ ರೀತಿ ದಪ್ಪದಾಗಿರುವಂಥ ತಳ ಇರುವಂಥ ಪಾತ್ರೆಗಳನ್ನ ತಗೊಳ್ಳಿ ಅನ್ನೋದು. ಮತ್ತು ಕಂಟು ಹಿಡಿದಿರೋ ಹಾಗೆ ಅಂದರೆ ತಳ ಹಿಡಿದಿರೋ ರೀತಿ ಫ್ರೈ ಮಾಡ್ಕೊಬೇಕು ಆವಾಗವಾಗ. ಕೆಲವೊಬ್ಬರು ಪದೇ ಮಿಕ್ಸ್ ಮಾಡ್ತಾಯಿದ್ರೆ ಚಿಕನ್ ಕಲಸೋಗ್ಬಿಡುತ್ತೆ ಅಂತಾರೆ. ಆ ಥರ ಏನಿಲ್ಲ. ಇದು ನಾಟಿ ಕೋಳಿ ಸಾಂಬಾರು 5ರಿಂದ 6 ವಿಷಲ್ ಹಾಕಿದ್ರೇ ಸರಿಯಾಗಿ ಬೆಂದಿರೋದಿಲ್ಲ. ಸೊ ಹಾಗಾಗಿ ಮಿಕ್ಸ್ ಮಾಡೋದ್ರಲ್ಲಿ ನೀವು ಯಾವುದೇ ಥರ ಕಲಸೋಗ್ಬಿಡುತ್ತೆ ಚಿಕನ್ನು ಅಂತ ಏನು ಅಂದ್ಕೋಬೇಡಿ. ಆರಾಮಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬೇಗನೆ ಚೆನ್ನಾಗಿ ಎಣ್ಣೆ ಬಿಟ್ಬಿಟ್ಟಿದೆ ಆಲ್ರೆಡಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಇನ್ನೊಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಮತ್ತು ನಿಮಗೆ ಸಾಲ್ಟ್ ಎಷ್ಟು ಬೇಕು, ರಿಕ್ವೈರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೀರು ಎಷ್ಟು ಬೇಕು, ಯಾವಾಗ್ಲೂ ತೆಳ್ಳಗಿದ್ರೇ ತುಂಬ ಚೆಂದ ನಾಟಿ ಕೋಳಿ ಸಾಂಬಾರು. ಹದ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಇವಾಗಲೇ ಹಾಕೋಬೇಕು ನೀರು ಅಥವಾ ಉಪ್ಪು. ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಈಗಲೇ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತೈತೆ, ಘಮ ಅಂತೈತೆ. ಹಾಗೆ ಫ್ಲೇವರು ಮೊದಲನೇ ಸಾರಿ ಮಸಾಲೆ ಹಾಕಿದ್ವಲ್ಲ, ಆ ಮಸಾಲ ಫ್ಲೇವರ್ ಇವಾಗ ಚೆನ್ನಾಗಿ ಬರ್ತಾಯಿದೆ. ಈಗ 2 ಮಸಾಲೆಯಿಂದ ಇನ್ನಷ್ಟು ಫ್ಲೇವರ್ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಯಾವಾಗಲೂ ಈ ರೀತಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸರಿ ಆದರೂ ಈ ರೀತಿ ನಾಟಿ ಕೋಳಿ ಅಥವಾ ನಾಟಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ಕೊಂಡು ತಿಂದರೆ ವಾವ್, ಅದ್ಭುತ ಅನ್ನಬೇಕು, ಹಾಗಿರುತ್ತೆ ಟೇಸ್ಟು. ಸಾಂಬಾರು ಒಂದು ಮಳೆ ಬರ್ತಾ ಇದೆ ಅಂತ ಅಂದ ತಕ್ಷಣವೇ ನೀವು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ಇದು ನಾಟಿ ಕೋಳಿ ಆಗಿರೋ ಕಾರಣ ಒಂದು 5ರಿಂದ 6 ವಿಸಲಾದರೂ ಹಾಕಿಸ್ಲೇಬೇಕು. ಆವಾಗಲೇ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಇಲ್ಲ ಅಂತಂದರೆ ಬೆಂದಿರೋದಿಲ್ಲ. ನಾವು ಆಲ್ರೆಡಿ ಒಂದು 10 ನಿಮಿಷ 15 ನಿಮಿಷದವರೆಗೂ ಬೇಯಿಸಿದ್ದೀವಿ, ಕ್ಯಾಪ್ ಮುಚ್ಚದೇನೆ. ಫ್ರೈ ಮಾಡ್ತೀವಲ್ಲ ಮಸಾಲ ಹಾಕಬೇಕಾದ್ರೆ ಆ ಟೈಮಲ್ಲಿ. ಇವಾಗ ಒಂದು 6ರಿಂದ 7 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ನಾಟಿ ಮೊಟ್ಟೆ ಕೋಳಿ ಸಾಂಬಾರು ಆಗಿರೋ ಕಾರಣ ಮತ್ತು ಮೊಟ್ಟೆಗಳಿರುತ್ತಲ್ಲ, ಅದು ಕೆಲವೊಬ್ಬರು ಕರಳನ್ನು ಹಾಕ್ತಿರ್ತಾರೆ. ನಾನು ಕರಳು ತೊಗೊಂಡಿಲ್ಲ. ನಾಟಿ ಮೊಟ್ಟೆ, ಗುಂಡಿಗೆ ಇದೆರಡನ್ನೂ ಹಾಕ್ತಾಯಿದ್ದೀನಿ. ಲಾಸ್ಟ್ ಅಂದರೆ ಕುಕ್ಕರ್ ಕ್ಲೋಸ್ ಮಾಡೋ ಟೈಮಲ್ಲಿ ಲಾಸ್ಟಲ್ಲಿ ಎಂಡಿಂಗಲ್ಲಿ ಹಾಕೊಳ್ಳುವಂಥ ಪ್ರೋಸೆಸ್ ಇದು. ಸೊ ಬನ್ನಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ. 7ರಿಂದ 8 ವಿಷಲ್ ನೋಡಿಸ್ತೀನಿ ಇವಾಗ. ಫೈನಲಿ 6ರಿಂದ 7 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಸಾಕು 7 ಅನ್ನಿಸ್ತು. ಸೊ ಹಂಗಾಗಿ ಬನ್ನಿ ಹೆಂಗಿದೆ ಇವತ್ತಿನ ಅಡುಗೆ ನೋಡೋಣ. ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ. ಗ್ರೀನ್ ಮಸಾಲ ಬೇರೆ ಹಾಕಿದ್ದೀವಿ. 2 ಥರ ಮಸಾಲ ಹಾಕಿ ಹಳ್ಳಿ ಶೈಲಿಯಲ್ಲಿ ಮಾಡಿರುವಂಥ ನಾಟಿ ಮೊಟ್ಟೆ ಕೋಳಿ ಸಾಂಬಾರು ಹೇಗಿದೆ. ವಾವ್, ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ.
ಗ್ರೀನ್ ಕಲರ್ ಮಸಾಲ ಹಾಕಿರೋದಕ್ಕೆ ಕಲರ್ಫುಲ್ಲಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ, ಅದರಲ್ಲೇ ಚೆನ್ನಾಗಿ ಬೆಂದಿದೆಯಲ್ಲ ಮಸಾಲೆಯಲ್ಲೂ ಕೂಡ. ಸೊ ಹಂಗಾಗಿ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ನೋಡಿ. ಆರಾಮಾಗಿ ಇಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಒಂದು 7 ವಿಷಿಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಚಿಕನ್ ಕೂಡ ಬೇಯುತ್ತೆ. ಘಮ 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 ಫ್ಲೇವರ್ ಬರ್ತಾಯಿದೆ. ಯಾರು ಮಿಸ್ ಮಾಡ್ಕೊಬೇಡಿ, ಅಟ್ಲೀಸ್ಟ್ ಈ ಸಂಡೇ ಆದರೂ ನಾಟಿ ಕೋಳಿ ಫುಲ್ ಮೀಲ್ಸ್ ಮಾಡ್ಕೊಂಡು ಊಟ ಮಾಡಿಬಿಡಿ. ನೋಡಿ ಮೊಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮೊಟ್ಟೆ ಕೋಳಿ ಸಾಂಬಾರ್. ಸೊ ಇದ್ರ ಜೊತೆ ಬರೀ ಇಷ್ಟೇ ಅಲ್ಲ, ನಾನು ಬರೀ ರಾಗಿ ಮುದ್ದೆ ಹಾಗೆ ಕಬಾಬ್ ಕೂಡ ತೋರಿಸಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಈಗ. ನಾಟಿ ಕೋಳಿ ಸಾಂಬಾರು ಅಂದ ತಕ್ಷಣ ನಮ್ಮ ಹಳ್ಳಿ ಕಡೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಆರಾಮಾಗಿ ಗಟ ಅಂತ ಟೀ ಕಾಫಿ ಕುಡ್ದಂಗೆ ಕುಡಿತಾ ಇರ್ತಾರೆ. ಅಷ್ಟು ತೆಳ್ಳಗಿರಬೇಕು, ತುಂಬಾ ಟೇಸ್ಟಿಯಾಗಿರಬೇಕು, ಫುಲ್ ಎಂಜಾಯ್ ಮಾಡ್ತಾರೆ. ಹಾಗೆ ಮುದ್ದೆ, ಬರೀ ರಾಗಿ ಮುದ್ದೆ ಮತ್ತು ಕಬಾಬ್ಗೆ ಎಣ್ಣೆ ಹಾಕಬೇಕು. ಸೊ ಇವಾಗ ಬರೀ ರಾಗಿ ಮುದ್ದೆ ಅಂತ ಅಂದರೆ ಅಕ್ಕಿ ಅಥವಾ ಅನ್ನ ಏನು ನುಚ್ಚು ಯಾವುದನ್ನು ಯೂಸ್ ಮಾಡೋದಿಲ್ಲ. ಬರೀ ನೀರಿಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದ್ದೋಗ್ಬಿಡಬೇಕು. ಅದು ಯಾವಾಗ ಉಕ್ಕು ಬರುತ್ತೆ ಆ ಟೈಮಲ್ಲಿ ರಾಗಿ ಹಿಟ್ಟನ್ನು ಹಾಕೋಬೇಕು. ಇವಾಗ ಆಲ್ರೆಡಿ ಕುದಿ ಬರ್ತಾ ಇದೆ, ಅಷ್ಟರಲ್ಲಿ ಕಬಾಬ್ಗೆ ಎಣ್ಣೆ ಇಟ್ಬಿಡ್ತಾ ಇದ್ದೀನಿ ಕಾಯಿ ಬಿಡಲಿ ಅಂತ. ಎರಡನ್ನೂ ಒಂದೇ ಸರಿ ಮಾಡ್ಕೊಂಬಿಡ್ಬೋದು, ಆರಾಮಾಗಿ ಬಿಸಿ ಊಟ ಮಾಡ್ಕೊಬೋದು. ಉಕ್ಕು ಬಂದಿದೆ ಈಗ ಆಲ್ರೆಡಿ. ಸೊ ಈಗ ಹಾಕ್ತಾಯಿದ್ದೀನಿ ನೋಡಿ. ನಾನಿದು ಒಂದು 2.5-3 ಮುದ್ದೆ ಆಗೋ ಥರ ಮಾಡ್ತಾಯಿದ್ದೀನಿ. 3 ಜನ ಇದ್ದರೆ ಆರಾಮಾಗಿ ಮುದ್ದೆ ತಿನ್ಕೊಬಿಡ್ಬೋದು. ಕುದಿ ಬಂತು, ಈ ಸ್ಟೇಜಲ್ಲೇ ಹಾಕಬೇಕು. ಇಲ್ಲ ಅಂತಂದರೆ ಬರೀ ರಾಗಿ ಮುದ್ದೆ ಗುನ್ನೆ ಬಂದುಬಿಡುತ್ತೆ, ಅಂದರೆ ದಪ್ಪ ಗಂಟುಗಳನ್ನ ಕಟ್ಟಿಬಿಡುತ್ತೆ. ಊಟ ಮಾಡೋದಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ, ಪದೇ ಗಂಟು ಸಿಗ್ತಾ ಇರುತ್ತೆ. ಈ ರೀತಿ ಕುದಿ ಬಂದಾಗ ಹಾಕ್ಕೊಂಬಿಟ್ಟು ಫುಲ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಆವಾಗ ಕೆಲವೊಬ್ಬರು ಹೇಳ್ತಾರೆ ಬರೀ ರಾಗಿ ಮುದ್ದೆ ತಿಂದರೆ ಹೊಟ್ಟೆ ನೋವು ಬರುತ್ತೆ ಅಂತ. ಖಂಡಿತ ಇಲ್ಲ, ಈ ಥರ ಚೆನ್ನಾಗಿ ಬೆಂದಿದ್ರೆ ಆರಾಮಾಗಿ ತಿನ್ಬೋದು. ಒಂದು ಸರಿ ಮಾಡ್ಕೊಂಡು ತಿನ್ನಿ, ಪದೇ ಕೇಳ್ತೀರಾ. ಮತ್ತು ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ಶುಗರ್ ಇಲ್ಲ ಅಂದ್ರೂ ನಮ್ಮ ಹಳ್ಳಿ ಕಡೆ ಬರೀ ರಾಗಿ ಮುದ್ದೆ ಅಥವಾ ಅನ್ನ ನುಚ್ಚು ಹಾಕ್ಕೊಂಡು ಮಾಡೋರು ಮಾಡ್ತಾರೆ. ಬಟ್ ಬೆಸ್ಟು ಅಂತಂದರೆ ಇದೇನೆ. ಸೂಪರ್ ಘಮ ಫ್ಲೇವರ್ ಬರ್ತಾಯಿದೆ ಇದು ಕೂಡ. ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಳ್ಳೆ ಹದಕ್ಕೆ ಬರುತ್ತೆ. ಮುದ್ದೆ ಕಟ್ಕೊಂಡು ಕಬಾಬ್ ಹಾಕೊಂಡು ಊಟ ಮಾಡ್ತಾ ಇರೋದೆ. ಬರೀ ರಾಗಿ ಮುದ್ದೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ದೊಡ್ಡ ಟಾಸ್ಕ್ ಅಂತ ಹೇಳ್ಬೇಕು, ಯಾಕೆಂದರೆ ಗಂಟು ಬರಬಾರ್ದಲ್ಲ. ಸೊ ಹಂಗಾಗಿ ಕೆಲವೊಬ್ಬರು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊತಾರೆ, ಅದು ಒಳ್ಳೆಯದೇ. ಹೊಸದಾಗಿ ಯಾರಾದರೂ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಇಲ್ಲಾಂದರೆ ಲೈಟಾಗಿ ತುಪ್ಪ ಹಾಕ್ಕೊಳ್ಳಿ. ಮೊದಲನೇ ಸ್ಟೇಜಲ್ಲೇ ಹಾಕ್ಕೋಬೇಕು. ನೀರು ಮತ್ತು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತಿರಲ್ಲ ಆ ಸ್ಟೇಜಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಹದ ಬರುತ್ತೆ. ಇವಾಗ ಎಣ್ಣೆ ಕಾದಿದೆ, ಕಬಾಬ್ ಹಾಕ್ಕೊಂಬಿಡೋಣ. ಕಲಸಿಟ್ಟು ಒಂದು 20 ಮಿನಿಟ್ ಆಯಿತು, 20 ನಿಮಿಷದ ಮೇಲೆ ಆಯಿತು. ಇವಾಗೆಲ್ಲ ಇನ್ನೊಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ಕಬಾಬ್ ಹಾಕ್ತಾಯಿದ್ದೀನಿ. ಅದಕ್ಕೆ ಎಣ್ಣೆ ಕಾದಿದ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ಎಣ್ಣೆ ಕಾದಿಲ್ಲ ಅಂತಂದರೆ ಕಬಾಬಲ್ಲಿರುವಂಥ ಮಸಾಲೆ ಎಲ್ಲ ಫುಲ್ ಎಣ್ಣೆಗೆ ಸ್ಪ್ರೆಡ್ ಆಗುತ್ತೆ, ಫುಲ್ ಕಲರ್ ಬಿಟ್ಬಿಡುತ್ತೆ. ಸೊ ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ. ಸೊ ಈ ಥರ ಹದದಲ್ಲಿದ್ದರೆ ಕ್ರಿಸ್ಪಿಯಾಗಿರುವಂಥ ಕಬಾಬ್ ರೆಡಿ ಆಗುತ್ತೆ. ಕಬಾಬ್ ಮಾಡಬೇಕಾದ್ರೆ ಇದೊಂದು ಟಿಪ್ಸ್. ಕಬಾಬ್ ಹಾಕಿದ್ಮೇಲೆ ಒಂದು 2-3 ನಿಮಿಷ ಅಷ್ಟೇ ಮಧ್ಯಮ ಉರಿಯಲ್ಲಿರಬೇಕು. ಆಮೇಲೆ ಉರಿನ ಕಮ್ಮಿ ಮಾಡಿಬಿಡಿ, ಏಕೆಂದರೆ ಫುಲ್ಲು ಕಪ್ಪಾಗಿಬಿಡುತ್ತೆ. ಇಲ್ಲ ಅಂತಂದರೆ ಉರಿ ಜಾಸ್ತಿ ಇಟ್ಕೊಂಡಿದ್ರೆ ಕ್ರಿಸ್ಪಿ ಹೋಗಿ ಆ ಕಲರೇ ಚೇಂಜ್ ಆಗಿ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ಉರಿಯುವಂಥ ಉರಿ ವಿಧಾನವೂ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಕಬಾಬ್ ಬೇಯಿಸ್ಬೇಕಾದ್ರೆ. ಕಬಾಬ್ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅನ್ಬೇಕಾದ್ರೆ ಮೊದಲು ನಾವು ಹಾಕಿದಾಗ ತುಂಬ ಜಾಸ್ತಿ ನೊರೆ ಥರ ಇರುತ್ತೆ. ಅದು ಕರೆಕ್ಟಾದ ವಿಧಾನಕ್ಕೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ಫುಲ್ಲು ನೊರೆ ಎಲ್ಲ ಕಮ್ಮಿಯಾಗಿ ಈ ಥರ ಸ್ಟ್ರೆಚರ್ ಬರುತ್ತೆ. ಇವಾಗ ಕರೆಕ್ಟಾಗಿ ಬೆಂದಿದೆ ಕಬಾಬು ತಿನ್ನೋದಕ್ಕೆ. 1-2 ಹಸಿಯಾಗಿರುವಂಥ ಕರಿಬೇವಿತ್ತು ಅಂತಂದರೆ ಹಾಕೊಂಬಿಡಿ, ಚೆನ್ನಾಗಿ ಫ್ರೈ ಆಗುತ್ತೆ, ಘಮ ಫ್ಲೇವರ್ ಕೂಡ ಸಿಗುತ್ತೆ. ಸೊ ಎಲ್ಲ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿಯಾಗಿ ಕಬಾಬು ಕ್ರಿಸ್ಪಿಯಾಗಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಈಗಾಗಲೇ ಕಬಾಬ್ ರೆಡಿಯಾಗಿದೆ, ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ನಾಟಿ ಕೋಳಿ ಸಾಂಬಾರಾಯಿತು, ಕಬಾಬ್ ರೆಡಿ ಆಯಿತು. ಈಗಾಗಲೇ ಮುದ್ದೆ ಕೂಡ ಚೆನ್ನಾಗಿ ಬೆಂದಿದೆ. ಈ ಥರ ನೋಡಿದಾಗ ಕೈಗೆ ಅಂಟಿಸ್ಲಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ, ಮುದ್ದೆ ಕಟ್ಟೋದಕ್ಕೆ ಪರ್ಫೆಕ್ಟಾಗಿ ಆಗಿದೆ ಅಂತಲೇ ಅರ್ಥ. ಇವಾಗ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ಕಟ್ಕೊಳ್ಳೋಣ. ಮುದ್ದೆ ಕಟ್ಟುವಂಥ ಕಲ್ಲನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒರೆಸ್ಕೊಂಡು ಇವಾಗ ಮುದ್ದೆ ಹಾಕೋತಾ ಇದ್ದೀನಿ. ಬಿಸಿ ಇದೆ ಮುದ್ದೆ ಕಟ್ಟಬೇಕು ಅಂತ ಅಂದಾಗ ಯಾವಾಗಲೂ ಬಿಸಿಯಾಗಿ ಇರಬೇಕು, ಕೈಗೆ ಸುಡಬೇಕು. ಈ ರೀತಿ ಇದ್ದರೆ ನಾವು ಅದಕ್ಕೆ ಹೆಂಗೆ ಟೆಕ್ಸ್ಚರ್ ತಗೊತೀವಿ ಆ ಥರ ಮುದ್ದೆ ಸಾಫ್ಟಾಗಿ ಬರುತ್ತೆ. ಮುದ್ದೆ ತಣ್ಣಗಾದ್ಮೇಲೆ ಮುದ್ದೆ ಕಟ್ಟುತ್ತೇನೆ ಅಂತ ಅಂದರೆ ಚೆನ್ನಾಗಿ ಬರೋದಿಲ್ಲ ಮುದ್ದೆ ಕಟ್ಟೋದಕ್ಕೆ. ಬಿಸಿ ಬರೀ ರಾಗಿ ಮುದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರ ಇದೆ. ಅದಕ್ಕೆ ಬಿಸಿಯಲ್ಲೇ ಮುದ್ದೆ ಕಟ್ಕೊಬೇಕು. ಹೊಗೆ ಬರ್ತಾ ಇದೆ, ಕೈ ಸುಡ್ತಾ ಇರಬೇಕು, ಆಗ್ಲೇ ಮುದ್ದೆ ಕಟ್ಕೊಬೇಕು.
ಅಲ್ವಾ, ಎಷ್ಟು ಹೊಗೆ ಬರ್ತಾ ಇದೆ ನೋಡಿ, ತುಂಬಾ ಬಿಸಿ ಬಿಸಿ ಇದೆ, ಸಾಫ್ಟಾಗಿದೆ, ಬೆಣ್ಣೆ ಥರ ಇದೆ. ನಾಟಿ ಕೋಳಿ ಸಾಂಬಾರು ಜೊತೆಗೆ ಕಬಾಬು, ಬಿಸಿ ಬಿಸಿ ರಾಗಿ ಮುದ್ದೆ, ವಾವಲ್ಲ, ನೆನೆಸ್ಕೊಂಡ್ರೆ ಸ್ವರ್ಗ ಅನಿಸುತ್ತೆ ಊಟ. ಅದರಲ್ಲೂ ನಾಟಿ ಕೋಳಿ ಸ್ಪೆಷಲ್ಲಾಗಿ ಇಷ್ಟಪಡುವಂಥವ್ರು, ನಾನ್ ವೆಜ್ ಪ್ರಿಯರಿಗಂತೂ ಈ ಕೇಳಲೇಬೇಡಿ. ನಮ್ಮ ಹಳ್ಳಿ ಜನ ತುಂಬ ಇಷ್ಟಪಟ್ಟು ತಿನ್ನುವಂಥ ಫುಡ್ ಇದು. ನಮ್ಮ ಹಳ್ಳಿ ಕಡೆ ಮುದ್ದೆ ಕಟ್ಟಬೇಕಾದ್ರೆ ಒಂದು ವಿಧಾನವನ್ನು ಅನುಸರಿಸ್ತೀವಿ. ದೊಡ್ಡವರು ದಪ್ಪ ಮುದ್ದೆ ತಿಂತಾರೆ, ಚಿಕ್ಕವರು ಸಣ್ಣ ಮುದ್ದೆ ತಿಂತಾರೆ ಅಂತ ಆ ರೀತಿ ಮಾಡೋದಿಲ್ಲ. ಬಾಳೋ ಮನೆಗೆ ಬಡಕ್ಲು ಮುದ್ದೆ, ದರಿದ್ರ ಮನೆಗೆ ದಪ್ಪ ಮುದ್ದೆ ಅನ್ನೋ ಹಾಗೆ ನಮ್ಮ ಹಿರಿಕರು, ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅತ್ತೆ ಮಾವ ಹೇಳ್ಕೊಟ್ಟಿರೋ ಹಾಗೆ ನಾವು ಸಣ್ಣ ಮುದ್ದೆಗಳನ್ನೇ ಮಾಡುವಂಥದ್ದು. ಅಂದರೆ ಒಂದು ಮನುಷ್ಯ ಆರಾಮಾಗಿ ಆ ಒಂದು ಮುದ್ದೆನ ತಿನ್ಬೋದು. ಅದ್ರ ಜೊತೆ ಸ್ವಲ್ಪ ರೈಸ್ ಹಾಕೊಂಡು ತಿಂತಾರೆ ಅಂದರೆ ಹೊಟ್ಟೆ ಫಿಲ್ ಆಗುತ್ತೆ. ಅಷ್ಟು ಕರೆಕ್ಟಾಗಿ ಮುದ್ದೆನ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಬಾಳುವಂಥ ಮನೆಗೆ ಬಡಕ್ಲು ಮುದ್ದೆ, ದರಿದ್ರದ ಮನೆಗೆ ದಪ್ಪ ಮುದ್ದೆ ಅಂತ ಹೇಳ್ತಾರೆ, ಗಾದೆ ಇದು. ಕೊನೆಗೂ ಫೈನಲ್ಲಾಗಿ ರೆಡಿ ಆಯಿತು ಮುದ್ದೆ. ಬನ್ನಿ ಊಟ ಸರ್ವ್ ಮಾಡೋಣ ಇವಾಗ. ಮುದ್ದೆ ನೋಡಿ ಇವಾಗ ಎಷ್ಟು ದಪ್ಪ ಕಾಣಿಸ್ತಾ ಇದೆ. ಈ ಮುದ್ದೆಗೆ ಮಾಡಿರುವಂಥ ನಾಟಿ ಕೋಳಿ ಮೊಟ್ಟೆ ಕೋಳಿ ಸಾಂಬಾರ್ ಎಷ್ಟು ತೆಳ್ಳಗಿದೆ ಅಂತ ಅಂದರೆ ಬಿಡ್ತಾ ಇದ್ರೆ ಈ ಕಡೆ ಹರ್ಕೊಂಡು ಹೋಗ್ತಿರ್ಬೇಕು, ಆ ರೀತಿ ಇರಬೇಕು ನಾಟಿ ಕೋಳಿ ಸಾಂಬಾರು ಅಂತಂದರೆ. ಹದವಾಗಿ ಚೆನ್ನಾಗಿ ಬೆಂದಿದೆ, ಸೂಪರ್ ಟೇಸ್ಟ್ ಆಗಿದೆ. ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಈರುಳ್ಳಿ, ಸೌತೆಕಾಯಿ, ಒಂದು ಸಣ್ಣ ಪೀಸು ನಿಂಬೆಹಣ್ಣು, ಒಂದು ಬೇಯಿಸಿರುವಂಥ ಮೊಟ್ಟೆ, ಜೊತೆಗೆ ಒಂದು ಬೌಲಲ್ಲಿ ಸ್ವಲ್ಪ ವೈಟ್ ರೈಸು, ಇದಕ್ಕಿಂತ ಇನ್ನೇನು ಬೇಕು. ಜೊತೆಗೆ ಕ್ರಿಸ್ಪಿಯಾಗಿ ಮಾಡಿರುವಂಥ ಕಬಾಬ್ ಅಲ್ವಾ, ಇಷ್ಟು ಸಾಕು ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ಆ ದಿನವನ್ನು ಸಂತೋಷಗೊಳಿಸೋದಕ್ಕೆ ಅಲ್ವಾ. ಹೇಗಿದೆ ಭಾನುವಾರದ ಸೂಪರ್ ಸ್ಪೆಷಲ್ ನಾಟಿ ಕೋಳಿ ಅಥವಾ ನಾಟಿ ಮೊಟ್ಟೆ ಕೋಳಿ ಸಾಂಬಾರ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಓಪನ್ ಆಗಿದೆ, ದಯವಿಟ್ಟು ಜಸ್ಟ್ 59 ರೂಪಾಯಿ ಸ್ಟಾರ್ಟಿಂಗು ಮೆಂಬರ್ಶಿಪ್ ಆಗ್ಬೋದು. ಮೆಂಬರ್ಶಿಪ್ ಆಗಿರೋರಿಗೆ ಅಂತ ಲೈವ್ ಇರುತ್ತೆ, ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಅಂತಲೇ ಸ್ಪೆಷಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಪಬ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮಗೆ ವೀಡಿಯೋಸ್ಗಳು ಬರುತ್ತೆ. ಅದೊಂದು ಸೂಪರ್ ಆಗಿರುವಂಥ ವೀಡಿಯೋ ಜೊತೆ ಸಿಗ್ತೀನಿ, ನಾನಿನ್ನು ಹೋಗಿ ಬರ್ತೀನಿ. ಬಾಯ್.